ಕಿಶನ್, ಈ ಪಾಯಿಂಟ್ ನಂಬರ್ 1 ಅಷ್ಟೇ ಅಲ್ಲ. ಈಗ ಅನುಚೇತ್ ಅವರು ಹೇಳಿದ್ರ ಪ್ರಕಾರ ಅಥವಾ ಆ ಅನಾಮಧೇಯ ವ್ಯಕ್ತಿ ಹೇಳ್ತಾ ಇರುವಂತ ಪ್ರಕಾರ 12 ಅಡಿ ಡಿಗ್ಗಿಂಗ್ ಮಾಡಬೇಕು ಅಂತ, ಉತ್ಖನನ ಮಾಡಬೇಕು ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅನೇಕ ಬಾರಿ ನೀವು ಹೇಳ್ದಂಗೆ ಆ ಪಾಯಿಂಟ್ ನಂಬರ್ 1 ಅಷ್ಟೇ ಅಲ್ಲ, ಎಲ್ಲ ಪಾಯಿಂಟ್ಗಳು ಕೂಡ ಅಲ್ಲಿ ಪ್ರವಾಹ ಬಂದು ಹಾದು ಹೋಗಿರುತ್ತೆ, ಅಪಾರ ಪ್ರಮಾಣದಲ್ಲಿ ಮಣ್ಣು ಬಿದ್ದಿರುತ್ತೆ, ಹೂಳಾಗಿರುತ್ತೆ. ಸೊ ಈ ಕಾರಣದಿಂದ ಆಲ್ಮೋಸ್ಟ್ ತುಂಬಾ ಡೀಪಲ್ಲಿ ಮಣ್ಣನ್ನು ತೆಗಿಬೇಕಾಗತ್ತಾ ಅಂತ ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಎಲ್ಲ ಡೀಟೇಲ್ಸ್ಗೆ. ಎಸಿ ಸಮ್ಮುಖದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಳೆದ 10 ರಿಂದ 15 ನಿಮಿಷ ಆಯಿತು. ಇಟಾಚಿಯನ್ನು ಬಳಸಿ ಗುಂಡಿಯನ್ನು ತೆಗಿತಾ ಇರುವಂತಹ, ಉತ್ಖನನ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಆಲ್ಮೋಸ್ಟ್ ಇನ್ನೊಂದು 10 ರಿಂದ 15 ನಿಮಿಷಗಳ ಅಂತರದಲ್ಲಿ ಆ ವ್ಯಕ್ತಿ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಆ 12 ಅಡಿಯನ್ನು ತೆಗೆಯೋದಕ್ಕೆ ಇಟಾಚಿಯಿಂದ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಆಲ್ಮೋಸ್ಟ್ 10 ರಿಂದ 15 ನಿಮಿಷ ತುಂಬ ಸೂಕ್ಷ್ಮವಾಗಿ ಅದನ್ನು ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಬಿಕಾಸ್ ಇನ್ ಕೇಸ್ ಆ ವ್ಯಕ್ತಿ ಹೇಳಿದಂಗೆ ಆ ಸ್ಪಾಟ್ನಲ್ಲಿ ಯಾವುದಾದ್ರೂ ಅಸ್ಥಿ ಪಂಜರ ಇದ್ದರೆ ಹಿಟಾಚಿಯಿಂದ ಯಾವುದೇ ರೀತಿಯಾದಂತಹ ಏನು ಆಗಬಾರ್ದು ಅದಕ್ಕೆ ಅನ್ನುವಂಥ ರೀತಿಯಲ್ಲಿ ನಿಧಾನಕ್ಕೆ ತೆಗೆಯುವಂತಹ ಕಾರ್ಯಾಚರಣೆ ನಡೆಯುತ್ತೆ. ಹಾಗಂದ್ರೂ ಕೂಡ 10 ರಿಂದ 15 ನಿಮಿಷ ಕಾಲ ಹಿಡಿಯುತ್ತೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನೇರ ಪ್ರಸಾರದ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಇದು, ದೃಶ್ಯಗಳಿದು. ಇಟಾಚಿಯ ಸೌಂಡ್ ನೀವು ಕೇಳಿಸ್ಕೊಳ್ತಾ ಇರಬಹುದು, ಅದರ ಮೂಮೆಂಟ್ ಅನ್ನು ಗಮನಿಸಬಹುದು. ಆ ವ್ಯಕ್ತಿ ತೋರ್ಪಡಿಸಿರುವಂತಹ ಪಾಯಿಂಟ್ ನಂಬರ್ 1 ಏನಿದೆ ಅಲ್ಲಿ ಇಟಾಚಿ ಅಗಿತಾ ಇರುವಂತಹ ದೃಶ್ಯ. ಆಲ್ಮೋಸ್ಟ್ 10 ರಿಂದ 15 ನಿಮಿಷ ಕಳೆದ್ರೆ ಅಲ್ಲಿ ಆ ವ್ಯಕ್ತಿ ಹೇಳಿದಂಗೆ ಆ 12 ಫೀಟ್ ನಷ್ಟು ಒಳಗಡೆ ಡಿಗ್ಗಿಂಗ್ ಮಾಡಿದ್ರೆ, ಆಳಕ್ಕೆ ತೆಗೆದ್ರೆ ಮಣ್ಣನ್ನು ಅಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೊ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ಮತ್ತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ 10 ರಿಂದ 15 ನಿಮಿಷ ಆಯಿತು ಹಿಟಾಚಿ ತನ್ನ ಕಾರ್ಯಾಚರಣೆ ಆರಂಭ ಮಾಡಿ. ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆಲ್ಮೋಸ್ಟ್ ಒಂದು 12 ಫೀಟ್ ಒಳಕ್ಕೆ ಹೋಗಬೇಕು ಅಂತ ಇದ್ರೆ 15 ನಿಮಿಷ ಸಾಕು. ಸೂಕ್ಷ್ಮವಾದಂತಹ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋ ಹಿನ್ನೆಲೆಯಲ್ಲಿ ಒಂದು 15 ರಿಂದ 20 ನಿಮಿಷ ತೆಗೆದುಕೊಂಡ್ರೂ ಕೂಡ ಆ ವ್ಯಕ್ತಿ ತೋರಿಸ್ತಾ ಇರುವಂತಹ ಆ ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ 1 ನಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅರುಣ್, ಬಹಳಷ್ಟು ಸಮರೋಪಾದಿಯಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 1ನ ಕಾರ್ಯ ಬೆಳಗ್ಗೆ 12 ಗಂಟೆಗೆ ಆರಂಭವಾದರೂ ಕೂಡ ಈ ಕ್ಷಣದವರೆಗೆ ಯಾವುದೇ ಪೂರಕವಾದಂಥ ಉತ್ತರಗಳು, ಪೂರಕವಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ಸದ್ಯಕ್ಕೆ JCB ಮೂಲಕವಾಗಿ ಇದನ್ನು ಅಗಿಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ನಾನು ನಿಮಗೆ ಮತ್ತೆ ಲೈವ್ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸದ್ಯ ಆಫೀಸರ್ಸ್ಗಳು ಸ್ಥಳದಲ್ಲಿದ್ದಾರೆ. ಆದರೆ ಪಾಯಿಂಟ್ ನಂಬರ್ ಇರುವಂಥ ಪ್ರದೇಶದ ಭೌಗೋಳಿಕ ವಿನ್ಯಾಸವನ್ನು ಗಮನಿಸೋದಾದರೆ ಆ ರಸ್ತೆ ಭಾಗದಿಂದ ನದಿಯನ್ನು ಸೇರುವಂಥ ಒಂದು ರೀತಿಯಾಗಿ ಸಣ್ಣದಾದ ತೋಡು ಇದೆ. ಆ ತೋಡಿನ ನಡುವಲ್ಲೇ ಪಾಯಿಂಟ್ ನಂಬರ್ 1 ಇರುವಂಥದ್ದು. ಹಾಗಾಗಿ ರಸ್ತೆ ಭಾಗದಿಂದ ಹರಿಯುವಂಥ ನೀರು ಅದನ್ನು ಮೊದಲು ಡೈವರ್ಟ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಹರಿಯುವ ನೀರು ಎಲ್ಲವೂ ಕೂಡ ಪಾಯಿಂಟ್ ನಂಬರ್ 1ನ ಗುಂಡಿಗೆ ಬಂದು ಸೇರುತ್ತೆ. ಹಾಗಾಗಿ ಆ ನೀರನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಸದ್ಯ JCB ಅವರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಶೇಖರಣೆ ಆಗಿರುವಂಥ ನೀರನ್ನು ಹೊರ ತೆಗಿಬೇಕು. ಅದು ಕೂಡ ಮತ್ತೊಂದು ಚಾಲೆಂಜಸ್ ಪ್ರಕ್ರಿಯೆ. ಯಾಕೆಂದರೆ ಮಳೆ ನಿರಂತರವಾಗಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಳ ಆದರೆ ಮತ್ತೆ ಅಡಚಣೆ ಆಗುತ್ತೆ ಕಾರ್ಯಾಚರಣೆಗೆ. ಹಾಗಾಗಿ ಸದ್ಯ ಆ ಗುಂಡಿಗೆ ಸೇರ್ತಾ ಇರುವಂಥ ನೀರನ್ನು ಡೈವರ್ಟ್ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಗುಂಡಿಯಲ್ಲಿರುವಂಥ ನೀರನ್ನು ಹೊರ ತೆಗೆಯುವಂಥ ಪ್ರಕ್ರಿಯೆಯನ್ನು ಈಗ ಪಾಯಿಂಟ್ ನಂಬರ್ 1ನಲ್ಲಿ ಮಾಡಲಾಗ್ತಾ ಇದೆ. ನಮಗೆ ಚಿತ್ರಣ ಅಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು, ಆದರೆ ಅಧಿಕಾರಿಗಳು ನೇರವಾಗಿ ಅಲ್ಲಿ ಸೂಚನೆ ಕೊಡ್ತಾ ಇರುವಂಥದ್ದು. ಇಲ್ಲಿನ ಫಾರೆನ್ಸಿಕ್ ಆಗಿರ್ಬೋದು, ಸೋಕೋ ಆಗಿರ್ಬೋದು ಮತ್ತು ವೈದ್ಯರ ತಂಡ ನಿರಂತರವಾಗಿ ಈ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂಥದ್ದು. ಯಾಕಂದರೆ ಸಣ್ಣ ಎಳೆಯೂ ಕೂಡ ಈ ಪ್ರಕರಣದ ದಿಕ್ಕನ್ನು ಬದಲಿಸುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಅನುಮಾನ ಎಳ್ಳಷ್ಟು ಬರಬಾರ್ದು ಎಂಬ ಏಕಮಾತ್ರ ಉದ್ದೇಶದಿಂದ ಸದ್ಯ JCBಯನ್ನು ತರಲಾಗಿದೆ. ಈಗ ತಂದಿರುವಂಥ JCBಯನ್ನು ಮುಂದಿನ 13 ಪಾಯಿಂಟ್ಗಳಲ್ಲಿ ಕೂಡ ಬಳಸ್ತಾರಾ ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಪೂರಕವಾಗಿ ಉತ್ತರ ನಮಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಬಹಳಷ್ಟು ತಾಂತ್ರಿಕ ಅಂಶಗಳು ಅದರಲ್ಲಿ ಇರುವಂಥದ್ದು. JCB ಮೂಲಕವೇ ಇಂಥ ಡಿಗ್ಗಿಂಗ್ ಪ್ರಕ್ರಿಯೆಗಳನ್ನು ಮಾಡಿದರೆ ಅತ್ಯಂತ ಸೂಕ್ಷ್ಮವಾದ ಸಾಕ್ಷಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಅನಾಮಿಕ ವ್ಯಕ್ತಿ ಆತನೇ ಹೇಳಿಕೊಂಡಿರೋ ಪ್ರಕಾರವಾಗಿ ಹಲವು ಮೃತದೇಹಗಳನ್ನು ಇಲ್ಲಿ ಹೂತಿದ್ದೇನೆ, ಅದರಲ್ಲಿ ಹಲವು ಮೃತದೇಹಗಳಿಗೆ ಅಂದರೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿತ್ತು, ಆನಂತರವಾಗಿ ಹಲವು ದೇಹಗಳಿಗೆ ಗಾಯ ಆಗಿತ್ತು, ಅಂಥವುಗಳನ್ನು ನಾನು ಹೂತಿದ್ದೇನೆ ಎಂಬ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅವರ ಎಲುಬುಗಳು ಪ್ರಮುಖವಾದ ಸಾಕ್ಷ್ಯವನ್ನು ನುಡಿಸುತ್ತೆ. ಯಾವುದಾದ್ರೂ ಒಬ್ಬ
ವ್ಯಕ್ತಿಯ ಕೊಲೆ ಆದಂಥ ಸಂದರ್ಭದಲ್ಲಿ ಆತನ ಎಲುಬೆ ದೊಡ್ಡದಾದ ಒಂದು ರೀತಿಯಾಗಿ ಸಾಕ್ಷ್ಯವನ್ನು FSLಗೆ ಒದಗಿಸುವಂಥದ್ದು. ಇನ್ ಕೇಸ್ ಈ JCB ಬಳಸಿ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಾಕ್ಷ್ಯ ನಾಶವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಸ್ಥಿಪಂಜರ ಅಥವಾ ಕಳೆ ಬರಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ SITಯ ಪ್ರಮುಖ ಅಧಿಕಾರಿಗಳು, ಫಾರೆನ್ಸಿಕ್ ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು ಮತ್ತು KMC ಮಣಿಪಾಲದ ವೈದ್ಯರ ತಂಡ ಕೂಡ ಸದ್ಯಕ್ಕೆ ಇರುವಂಥದ್ದು. ಸದ್ಯ 4-4.5 ಫೀಟ್ನವರೆಗೆ ಮಾನವ ಶ್ರಮದಿಂದಲೇ ಆ ಮಣ್ಣನ್ನು ಡಿಗ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಲಾಯಿತು. ಇನ್ನೇನು ಇದರ ಒಳಗೆ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದಂಥ SIT ಅನಾಮಿಕನ ಬಳಿ ಒಂದು ಪ್ರಶ್ನೆಯನ್ನು ಕೇಳಿತು. ಇದೇ ಸ್ಥಳದಲ್ಲಿ ಇದೆಯಾ ಅಥವಾ ಬೇರೆ ಸ್ಥಳದಲ್ಲಿ ಇದೆಯಾ ಅಥವಾ ಈ ಸ್ಥಳದಲ್ಲಿ ಏನು ಸಿಗದಂಥ ಸಂದರ್ಭದಲ್ಲಿ ಇದನ್ನು ಸೀಲ್ ಮಾಡಿ ಪಾಯಿಂಟ್ ನಂಬರ್ 2ಗೆ ಹೋಗೋದಾ ಎಂಬ ಪ್ರಶ್ನೆಯನ್ನು ಕೇಳಿದರು. ಆದರೆ ಅನಾಮಿಕ ವ್ಯಕ್ತಿ ಒಂದು ಸ್ಪಷ್ಟ ಉತ್ತರವನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದ. ಇಲ್ಲ, ಇದೇ ಸ್ಥಳದಲ್ಲಿ ಇದೆ, ಇದೇ ಸ್ಥಳದಲ್ಲಿ ನಾನು ಹೂತು ಹಾಕಿದ್ದೇನೆ. ಆದರೆ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿದೆ. ಈ ಭಾಗ ಜೋರಾದ ಮಳೆ ಬಂದಂಥ ಸಂದರ್ಭದಲ್ಲಿ, ನೇತ್ರಾವತಿಯಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ಭಾಗ ಸಂಪೂರ್ಣವಾಗಿ ಮುಳುಗು ಹೋಗುತ್ತೆ. ಹಾಗಾಗಿ ಮಣ್ಣಿನ ಮೇಲ್ಪದರ ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಭಾಗದಲ್ಲಿ ಮತ್ತಷ್ಟು ಡಿಗ್ ಮಾಡಿದರೆ 100% ಆಗಿ ಕಳೆ ಬರ ಸಿಗುತ್ತೆ ಎಂಬ ವಿಶ್ವಾಸವನ್ನು ಆತ ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ JCB ತಂದು ಈಗ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇದೆ. ಸುಮಾರು 12 ಫೀಟ್ವರೆಗೂ ನಾವು ಡಿಗ್ ಮಾಡೋಕ್ಕೆ ಸಿದ್ಧ ಎಂಬ ಹೇಳಿಕೆಗಳನ್ನು ಈಗಾಗಲೇ ಅನುಚೇತ್ ಅವರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ DIG ಮುಖ್ಯಸ್ಥರ ಈ ತೀರ್ಮಾನದ ಪ್ರಕಾರವಾಗಿ ನಾವು ಒಂದು ಶಂಕೆ ಮಾಡಬಹುದಾಗಿದೆ. ಅನಾಮಿಕ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸಮಾಧಾನ ಆಗ್ತಾನೋ ಅಷ್ಟರ ಮಟ್ಟಿಗೆ ಡಿಗ್ಗಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸದ್ಯ ಆಗ್ತಾ ಇರುವಂಥ ಕಾರ್ಯಾಚರಣೆಯನ್ನು ಧರ್ಮಸ್ಥಳ ಗ್ರಾಮದ 100 ಜನ, ಇಲ್ಲೇ ಪಕ್ಕದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ 1000 ಜನ ಬೆಳಗ್ಗಿನಿಂದ ಬಂದು ನೋಡ್ತಾ ಇದ್ದಾರೆ. ಬಹಳಷ್ಟು ಎಲ್ಲರೂ ಕುತೂಹಲದಿಂದ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ಇಷ್ಟು ಸಮಯದ ನಂತರವಾಗಿ ಈ ಪ್ರಕರಣ ಒಂದು ತಾರ್ಕಿಕವಾದ ಅಂತ್ಯ ಸಿಗಬಹುದಾ ಎಂಬ ಪ್ರಶ್ನೆ ಎಲ್ಲರಲ್ಲಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಹಲವು ಜನರ ವಾದ ಪ್ರತಿವಾದವನ್ನು ಇಲ್ಲಿನ ಜನ ಗಮನಿಸಿದ್ರು, ಹಲವು ಅಭಿಪ್ರಾಯಗಳನ್ನು ಇಲ್ಲಿನ ಜನ ಗಮನಿಸಿದ್ರು. ಆದರೆ ಕೊನೆಯದಾಗಿ ಇದೀಗ ಸರ್ಕಾರ SITಗೆ ಈ ಪ್ರಕರಣವನ್ನು ಒಪ್ಪಿಸಿದ್ದು, ಇದರ SIT ಮೇಲೆ ಜನ ಈಗ ಸಂಪೂರ್ಣವಾಗಿ ವಿಶ್ವಾಸವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಬಂದು ಜನ ನೋಡ್ತಾ ಇರುವಂತಹ ಸಂಖ್ಯೆ ಸಾಕ್ಷಿ ಆಗ್ತಾ ಇದೆ. ಬೆಳಗ್ಗೆ 12 ಗಂಟೆಗೆ ಆರಂಭವಾದಂಥ ಜನ ಸದ್ಯ ಈಗಲೂ ಕೂಡ ಬಹಳ ಕುತೂಹಲದ ಕಣ್ಣಿನಿಂದ ಆಗ್ತಾ ಇರುವಂಥ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇರ್ಬೋದು. ಆದರೆ ಜನರಿಗೆ ಈ ಭಾಗದಲ್ಲಿ ಮಾತ್ರ ನಿಲ್ಲೋಕೆ ಅವಕಾಶ ಇದೆ. ಯಾರಿಗೂ ಕೂಡ ಆ ಪಾಯಿಂಟ್ ನಂಬರ್ 1 ಬಳಿ ಆಗಿರ್ಬೋದು, ಆ ಪೊಲೀಸ್ ವಾಹನದ ಬಳಿ ಹೋಗೋಕ್ಕೆ ಅವಕಾಶ ಇಲ್ಲ. ಕೇವಲ ಸ್ನಾನಘಟ್ಟದ ಈ ಭಾಗದಿಂದ ಬಂದು ಜನ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಸದ್ಯ ಪಾಯಿಂಟ್ ನಂಬರ್ 1 ಇರುವಂಥದ್ದು ಅದು ಗಿಡ ಗಂಟಿಗಳಿಂದ ಆವೃತವಾದಂಥ ಪ್ರದೇಶದಲ್ಲಿ. ಹಾಗಾಗಿ ನೇರವಾಗಿ ಕಣ್ಣಿಗೆ ಕಾಣದಿದ್ರೂ ಕೂಡ ಕೊನೆಯದಾಗಿ ಬರುವಂಥ ಉತ್ತರ ಏನು ಎಂಬುದು ಬಹಳಷ್ಟು ಜನರಿಗೆ ಕುತೂಹಲಕಾರಿ ಸಂಗತಿ. ಈ ಹಿನ್ನೆಲೆಯಲ್ಲಿ ಸದ್ಯ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾಯಿಂಟ್ ನಂಬರ್ 1ನಲ್ಲಿ ಏನಿದೆ ಏನಿಲ್ಲ ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಸಿಗುವಂಥ ಸಾಧ್ಯತೆಗಳು ಇರುವಂಥದ್ದು. ಅರುಣ್.